ಒಂದನೇ ಪ್ರಶ್ನೆಯನ್ನ ಗಮನಿಸಿ. 3x ಪ್ಲಸ್ 2ky ಇಸ್ ಈಕ್ವಲ್ ಟು 2 ಮತ್ತು 2x ಪ್ಲಸ್ 5y ಪ್ಲಸ್ 1 ಇಸ್ ಈಕ್ವಲ್ ಟು 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ಪ್ರತಿನಿಧಿಸುವ ರೇಖೆಗಳು ಸಮಾಂತರವಾಗಿದ್ದರೆ k ಯ ಬೆಲೆಯು ಆಯ್ಕೆ a -5/4, b 2/5, c 15/4, d 3/2. ಸೊ ಇಲ್ಲಿ ಎರಡು ರೇಖಾತ್ಮಕ ಸಮೀಕರಣಗಳು ಹೇಗಿದೆ ಅಂತೆ, ಸಮಾಂತರವಾಗಿದೆ. ಸೊ ಇಲ್ಲಿ ನಮಗೆ 3 ಗ್ರಾಫ್ಗಳು ಸಿಗತ್ತೆ. ಒಂದು ಛೇದಿಸುವ ರೇಖೆಗಳು, ಸಮಾಂತರ ರೇಖೆಗಳು, ಹಾಗೆ ಆಯ್ಕೆಗೊಳ್ಳುವ ರೇಖೆಗಳು ಮಕ್ಕಳೇ. ಸೊ ಇಲ್ಲಿ ಛೇದಿಸುವ ರೇಖೆಗಳಿದ್ರೆ ಗುಣಾಂಕಗಳು ಹೇಗಿರುತ್ತೆ, ಅದೇ ಸಮಾಂತರ ರೇಖೆಗಳು ಇದ್ರೆ ಗುಣಾಂಕಗಳ ಅನುಪಾತಗಳು ಹೇಗಿರುತ್ತೆ, ಹಾಗೆ ಆಯ್ಕೆಗೊಳ್ಳುವ ರೇಖೆಗಳಿದ್ರೆ ಗುಣಾಂಕಗಳ ಅನುಪಾತಗಳು ಹೇಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಸಮಾಂತರ ರೇಖೆಗಳ ಸ್ಥಿತಿಯನ್ನ ಅನ್ವಯಿಸಿ ನಾವು ರೇಖೆಗಳು ಸಮಾಂತರವಾಗಿದ್ದರೆ ಗುಣಾಂಕಗಳ ಅನುಪಾತವನ್ನ ಹೇಗ್ ಬರೀತೇವೆ ಮಕ್ಕಳೇ? A1 divided by A2 is equal to ಏನ್ ಹೇಳಿ P1 divided by B2 ನಾಟ್ ಈಕ್ವಲ್ ಟು ಏನಾಗುತ್ತೆ ಹೇಳಿ C1 divided by C2 ಆಗಿರುತ್ತೆ. ಸೊ ಇಲ್ಲಿ ನಾವು K ಗಾಗಿ ಸಮೀಕರಣವನ್ನ ಹೊಂದಿಸಿ ಮತ್ತೆ ಬಿಡಿಸೋಣ. ಸೊ ಇಲ್ಲಿ A1 ಏನಿದೆ 3 divided by A2 2 is equal to ಏನ್ ಹೇಳಿ B1 2K divided by ಏನ್ ಹೇಳಿ B2 ಎಷ್ಟಿದೆ 5 ಇದೆ ಅಲ್ವಾ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಅಡ್ಡ ಗುಣಾಕಾರವನ್ನ ಮಾಡಿದಾಗ ಸೊ ಇದೆಷ್ಟು ಬರುತ್ತೆ 5 3 15 is equal to 4K. ಸೊ ಇಲ್ಲಿ K equal to ಏನಾಗುತ್ತೆ ಹೇಳಿ 15 divided by 4 ಆಗುತ್ತೆ. ಹಾಗಾದ್ರೆ ಇಲ್ಲಿ ನಮ್ಗೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಸಿ ಏನಾಗುತ್ತೆ ಮಕ್ಕಳೇ, ಸರಿಯಾಗಿರುವಂತಹ ಆಯ್ಕೆ ಆಗುತ್ತೆ. 15 divided by 4 ಆಗಿದೆ. ಥ್ಯಾಂಕ್ ಯು.